ಎಲ್ಲರಿಗೂ ನಮಸ್ಕಾರ. ನಾನು ಸಚಿನ್. 6th ಸೆಪ್ಟೆಂಬರ್ 2024 ಇದು ನನ್ನ 30 ದಿನದ ಡೇ ಟ್ರೇಡಿಂಗ್ ಚಾಲೆಂಜಿನ 19ನೇ ದಿನ. ಬನ್ನಿ ನಾನು ಇವತ್ತು ತಗೊಂಡಂಥ ಟ್ರೇಡು ಪ್ರಾಫಿಟ್ ಆ್ಯಂಡ್ ಲಾಸು ಲಾಜಿಕ್ ಬೇಣದ ಟ್ರೇಡ್ ನೋಡೋಣ. ಇಲ್ಲಿ ನೋಡ್ಬೋದು, ನಾನು ಇವತ್ತು ಹಿಂದೂಸ್ತಾನ್ ಯೂನಿಲಿವರ್ ಟ್ರೇಡ್ ತಗೊಂಡಿನಿ. ಅದರಲ್ಲಿ ನನಗೆ ಅರೌಂಡ್ 900 rupees ಪ್ರಾಫಿಟ್ ಆಗಿದೆ. ಬನ್ನಿ ಈ ಟ್ರೇಡಿನ ಲಾಜಿಕ್ ಏನಂತಂದ್ಬಿಟ್ಟು ಚೆಕ್ ಮಾಡೋಣ. ಇದು ಹಿಂದೂಸ್ತಾನ್ ಯೂನಿಲಿವರ್ ಆಪ್ಷನ್ ಚೈನ್. ನಾನು ಇವತ್ತು ಮಾರ್ನಿಂಗ್ ನೋಡಿದಾಗ ನಾನು ಏನು ಅಬ್ಸರ್ವ್ ಮಾಡಿದೆ ಅಂತಂದರೆ, ಇಲ್ಲಿ ನೋಡ್ಬೋದು 2860 ಆಪ್ಷನ್ ಕಾಲ್ ಸೆಲ್ಲರ್ಸು ಜಾಸ್ತಿ ಇದ್ದಾರೆ, ಪುಟ್ ಸೆಲ್ಲರ್ಸ್ ಭಾಳ ಕಡಿಮೆ ಇದ್ದಾರೆ. ಇದರಿಂದ ನನಗೆ ಏನು ಅರ್ಥ ಆಯಿತು ಅಂತಂದರೆ, ಇದೊಂದು ನನಗೆ ರೆಸಿಸ್ಟೆನ್ಸಾಗಿ ವರ್ಕ್ ಮಾಡುತ್ತೆ. ಇಲ್ಲಿಂದ ಮಾರ್ಕೆಟ್ ಕೆಳಗಡೆ ಹೋಗ್ಬೋದು ಅನ್ನೋ ನನಗೊಂದು ಕಾನ್ಫಿಡೆನ್ಸ್ ಸಿಕ್ಕಿತ್ತು. ಇದ್ರ ಮೂಲಕನೇ ನಾನು ಟ್ರೇಡ್ ತಗೊಂಡಿದ್ದು. ಬನ್ನಿ ನಾನು ಯಾವ ಲೆವೆಲಲ್ಲಿ ಟ್ರೇಡ್ ತಗೊಂಡಿನಿ ಅಂತಂದ್ಬಿಟ್ಟು ನೋಡೋಣ. 860ಗೆ ನಮಗೆ ಗೊತ್ತಾಯಿತು ರೆಸಿಸ್ಟೆನ್ಸ್ ಇದೆ ಅಂತಂದ್ಬಿಟ್ಟು, ಬನ್ನಿ ಅಲ್ಲಿ ಒಂದು ಮಾರ್ಕ್ ಮಾಡಿಬಿಡೋಣ. ಓಕೆ, ಇದು ನಮ್ಮದು ರೆಸಿಸ್ಟೆನ್ಸ್ ಲೈನು. ಆಮೇಲೆ ಏನಾಯಿತು ಮಾರ್ಕೆಟ್ ಅಂತಂದ್ಬಿಟ್ಟು ಅಬ್ಸರ್ವ್ ಮಾಡ್ಕೊಂತ ಹೋದೆ ಅಂದರೆ, ಅದು ನೆಕ್ಸ್ಟ್ ಸಡನ್ನಾಗಿ ಒಂದು ಬಿಗ್ ಫಾಲ್ ಆಯಿತು. ಸೊ ಅದಕ್ಕೋಸ್ಕರ ನಾನು ಆ ಟೈಮಲ್ಲಿ ಇಲ್ಲಿ ಟ್ರೇಡ್ ತಗೊಳಕ್ಕಾಗಲಿಲ್ಲ. ನಾನು ವೆಯ್ಟ್ ಮಾಡ್ತಾ ಇದ್ದೆ. ಅದರ ನಂತರ ನೀನು ಮಾರ್ಕೆಟ್ ಕೆಳಗಡೆ ಹೋಗ್ಬಿಟ್ಟು ಮತ್ತೆ ಮೇಲ್ಗಡೆ ಬರೋಕ್ಕೆ ಶುರುವಾಗಿದೆ. ಮತ್ತೆ ಮಾರ್ಕೆಟ್ ನಮ್ಮ ರೆಸಿಸ್ಟೆನ್ಸ್ ಲೆವೆಲ್ ಹತ್ರ ಬರ್ತಾ ಇತ್ತು. ನಾನು 860 ನಿಯರ್ ವೆಯ್ಟ್ ಮಾಡ್ತಾ ಇದ್ದೆ. ಆ ಲೆವೆಲಿಗೆ ಕೂಡ ಬಂದ ಮೇಲೆ ಅದ ನಂತರ ನೀವು ನೋಡಿದ್ರಿ ಅಂತಂದರೆ, ಇಲ್ಲೊಂದು ಮಾರ್ಕೆಟು ಒಂದು ಹ್ಯಾಮರ್ ಕ್ಯಾಂಡಲ್ ರೀತಿ ಮಾಡ್ತೀವಿ ಈ ಲೆವೆಲಲ್ಲಿ. ನಾನು ಈ ಟೈಮಲ್ಲಿ ಏನಾದ್ರು ಮೇ ಬಿ ಮಾರ್ಕೆಟ್ ಇಲ್ಲಿ ಕೆಳಗೋ ಚಾನ್ಸಸ್ ಇದೆ ಅಂತಂದು ವೆಯ್ಟ್ ಮಾಡ್ತಾನೆ. ಮತ್ತೆ ಇನ್ನೊಂದು ರೆಡ್ ಕ್ಯಾಂಡಲ್ ಕೂಡ ಮಾಡಿತ್ತು. ಆ ರೆಡ್ ಕ್ಯಾಂಡಲ್ ಮಾಡಿದ ನಂತರ ನಾನು ಏನು ಮಾಡಿದೆ ಅಂತಂದು, ಈ ಹ್ಯಾಮರ್ ಕ್ಯಾಂಡಲ್ ಫ್ರಮ್ ಅರೌಂಡ್ 54ಗೆ ನಾನು ಇಲ್ಲೊಂದು ಆರ್ಡರ್ ಟ್ರಿಗರ್ ಮಾಡಿದ್ದೆ. 2854ಗೆ ನನ್ನ ಸ್ಟಾಪ್ ಲಾಸ್ ಇದ್ದಿದ್ದು 64 ಆಗಿತ್ತು. ಸಮ್ವೇರ್ ಅರೌಂಡ್ ಈ ಲೆವೆಲ್ಗೆ ಇದು ನನ್ನ ಸ್ಟಾಪ್ ಲಾಸ್ ಆಗಿತ್ತು. ಇಲ್ಲಿ ನಾನು ಟ್ರೇಡ್ ಎಕ್ಸಿಕ್ಯೂಟ್ ಮಾಡೋಣ ಅಂತಂದ್ಬಿಟ್ಟು ಟ್ರೇಡ್ನ ಎಂಟರ್ ಆಗುತ್ತೆ ಇಲ್ಲಿಗೆ 54ಗೆ. ಇದು ನನ್ನ ಎಂಟ್ರಿ ಲೆವೆಲ್, ಇದು ನನ್ನ ಸ್ಟಾಪ್ ಲಾಸ್ ಲೆವೆಲ್ ಆಗಿತ್ತು. ನನ್ನ ಟಾರ್ಗೆಟ್ ಇದ್ದಿದ್ದು 34ಗೆ. ಇದು ನಮ್ಮ ಟಾರ್ಗೆಟ್ ಪಾಯಿಂಟ್ ಆಗಿತ್ತು. ಬನ್ನಿ ನಂತರ ನೋಡೋಣ ಮಾರ್ಕೆಟ್ ಈಗ ಮೂವ್ ಆಗುತ್ತೆ ಅಂತ ಅಂದ್ಬಿಟ್ಟು, ನಮ್ಮ ಟಾರ್ಗೆಟ್ ಅಥವಾ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ ಏನಂತಂದ್ಬಿಟ್ಟು ನಾನು ವೆಯ್ಟ್ ಮಾಡ್ತಾ ಇದ್ದೆ. ನೀನು ಅಬ್ಸರ್ವ್ ಮಾಡಿದ್ದೇನೆ ಆಲ್ರೆಡಿ ನನಗೆ ಈ ಟೈಮಲ್ಲಿ ಲಾಸಸ್ ಕೂಡ ಆಗಿತ್ತು ಮಾರ್ಕೆಟ್ ಅಪ್ ಸೈಡ್ ಹೋದಾಗ. ಅದ ನಂತರ ಮಾರ್ಕೆಟು ಅಲ್ಲೇ ಸೈಡ್ ವೇಸ್ ಹೋಗ್ತಾ ಇತ್ತು. ಅರೌಂಡ್ 50 to 60 ಹತ್ರನೇ ಮಾರ್ಕೆಟು ಮೂವ್ ಆಗ್ತಾ ಇತ್ತು. ನಂತರ ಇದೇ ರೀತಿ ಮಾರ್ಕೆಟ್ ಕೆಳಗಡೆ ಬಂದುಬಿಟ್ಟು ನನಗೆ ಈ ಕ್ಯಾಂಡಲಲ್ಲಿ ನನಗೆ ಟಾರ್ಗೆಟ್ ಹಿಟ್ ಆಗಿದೆ. ಇದರಲ್ಲಿ ನನಗೆ ಒಂದು 1:2 ಸಿಕ್ಕಿತ್ತು. ಹೋಪ್ ಈ ಲಾಜಿಕ್ ನಿಮಗೆಲ್ಲ ಅರ್ಥ ಆಗ್ತಾಯಿದೆ ಅಂತಂತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ ಜೊತೆ ಶೇರ್ ಕೂಡ ಮಾಡಿ. ಧನ್ಯವಾದಗಳು.